ಈ 5 ರೀತಿಯ ಎಣ್ಣೆಗಳಲ್ಲಿ ಅಡಿಗೆ ಮಾಡುವುದನ್ನು ನಾವು ಎಷ್ಟು ತಪ್ಪಿಸ್ತೀವೋ ಅಷ್ಟು ನಮ್ಮ ದೇಹದ ಆರೋಗ್ಯಕ್ಕೆ ಒಳ್ಳೆಯದಾಗಿದೆ. ಹಾಗಾದ್ರೆ ನಾವು ಎಂತಹ ಎಣ್ಣೆಗಳನ್ನು ಸೇವಿಸಬಾರದು ಎಂದು ನೋಡೋಣ ಬನ್ನಿ. ಪ್ರಾಚೀನ ಕಾಲದಿಂದಲೂ ಭಾರತೀಯರು ಅಡಿಗೆ ಮಾಡಲು ಎಣ್ಣೆಗಳನ್ನ ಬಳಸುತ್ತಿದ್ದಾರೆ. ಆದರೆ ಬದಲಾಗುತ್ತಿರುವ ಕಾಲದೊಂದಿಗೆ ಕೆಲವರು ತಮ್ಮ ಆಹಾರಕ್ಕೆ ಒಂದಷ್ಟು ಎಣ್ಣೆಗಳನ್ನು ಬಳಸುವುದನ್ನು ತಪ್ಪಿಸುತ್ತಿದ್ದಾರೆ. ಇದರಲ್ಲಿರುವ ಹೆಚ್ಚಿನ ಕೊಬ್ಬಿನಾಂಶವು ಹೃದ್ರೋಗ ಕಾಯಿಲೆಗೆ ಕಾರಣವಾಗಬಹುದು. ತಾಳೆ ಎಣ್ಣೆಯಲ್ಲಿ ಹೆಚ್ಚಿನ ಪ್ರಮಾಣದ ಸ್ಯಾಚುರೇಟೆಡ್ ಕೊಬ್ಬು ಇದ್ದು ಇದು ಕೊಲೆಸ್ಟ್ರಾಲ್ ಅನ್ನು ಹೆಚ್ಚಿಸುತ್ತದೆ ಎಂದು ಹೇಳಲಾಗುತ್ತೆ. ಬೀದಿ ಬದಿ ಸಿಗುವ ಆಹಾರಗಳಲ್ಲಿ ಹೆಚ್ಚಾಗಿ ಬಳಸುವ ಈ ಎಣ್ಣೆ ಹೃದ್ರೋಗ ಸಮಸ್ಯೆಗಳನ್ನು ಕೂಡ ಹೆಚ್ಚಿಸುತ್ತದೆ. ಇನ್ನು ಇವುಗಳಲ್ಲಿ ಕೊಲೆಸ್ಟ್ರಾಲ್ ಮತ್ತು ಒಮೆಗಾ 6 ಅಧಿಕವಾಗಿದ್ದು ಇದು ಹೃದಯ ಕಾಯಿಲೆ ಮತ್ತು ದೇಹದ ಉರಿಯೂತಕ್ಕೆ ಕೂಡ ಕಾರಣವಾಗಬಹುದು. ಇನ್ನು ಕಾರ್ನ್ ಆಯಿಲ್ ಆರೋಗ್ಯಕ್ಕೆ ಉತ್ತಮವಲ್ಲ, ಏಕೆಂದರೆ ಇದರಲ್ಲಿ ಬಹು ಅಪರ್ಯಾಪ್ತ ಕೊಬ್ಬಿನಾಮ್ಲಗಳಿವೆ. ಸೂರ್ಯಕಾಂತಿ ಎಣ್ಣೆಯಲ್ಲಿ ಒಮೆಗಾ 6 ಸಮೃದ್ಧವಾಗಿದ್ದು ಇದರ ಅತಿಯಾದ ಬಳಕೆಯೂ ಕೂಡ ದೇಹದಲ್ಲಿ ಉರಿಯೂತವನ್ನು ಉಂಟು ಮಾಡಬಹುದು. ಇನ್ನು ಕಾರ್ನ್ ಹುಟ್ಟಿನ ಆಯಿಲ್ ಆರೋಗ್ಯಕರವೆಂಬಂತೆ ಕಂಡರೂ ಇದನ್ನು ಹೆಕ್ಸಿನ್ ಎಂಬ ರಾಸಾಯನಿಕವನ್ನು ಬಳಸಿ ಸಂಸ್ಕರಿಸಲಾಗುತ್ತೆ. ಈ ಎಣ್ಣೆ ಆಹಾರದ ರುಚಿಯನ್ನು ಹೆಚ್ಚಿಸುವುದರೊಂದಿಗೆ ದೇಹಕ್ಕೆ ಅಗತ್ಯವಿರುವ ಕೊಬ್ಬಿನಾಮ್ಲಗಳು ಮತ್ತು ಜೀವಸತ್ವಗಳನ್ನು ಕೂಡ ಒದಗಿಸುವ ಕೆಲವು ಅಂಶಗಳನ್ನು ಹೊಂದಿದೆ. ಹಾಗಾಗಿ ಉತ್ತಮ ಎಣ್ಣೆಗಳನ್ನು ಆಯ್ಕೆ ಮಾಡಿಕೊಳ್ಳುವುದು ತುಂಬಾ ಮುಖ್ಯವಾಗಿದೆ. ನಿಮ್ಮ ದಿನನಿತ್ಯದ ಆಹಾರದಲ್ಲಿ ಆರೋಗ್ಯಕ್ಕೆ ಹಾನಿಕಾರವಲ್ಲದ ಎಣ್ಣೆಗಳನ್ನು ಬಳಸುವುದು ಉತ್ತಮವಾಗಿದೆ. ಒಟ್ಟಾರೆಯಾಗಿ ಎಣ್ಣೆ ನಮ್ಮ ಅಡುಗೆಗೆ ಮಾತ್ರವಲ್ಲ, ನಮ್ಮ ಆರೋಗ್ಯಕ್ಕೂ ಕೂಡ ಬೇಕು. ಮಿತವಾಗಿ ಶುದ್ಧ ಆರೋಗ್ಯಕರ ಎಣ್ಣೆ ಬಳಸುವುದು ತುಂಬಾ ಮುಖ್ಯವಾಗಿದೆ. ಇನ್ನು ಒಳ್ಳೆಯ ಅಡುಗೆ ಎಣ್ಣೆ ಎಂದರೆ ಅದು ಆರೋಗ್ಯಕರ ಕೊಬ್ಬಿನಾಮ್ಲದಲ್ಲಿ ಸಮೃದ್ಧವಾಗಿರಬೇಕು. ನಿಮ್ಮ ದಿನನಿತ್ಯದ ಆಹಾರಕ್ಕೆ ಆರೋಗ್ಯಕರ ಎಣ್ಣೆಗಳನ್ನು ಬಳಸುವುದು ಉತ್ತಮ. ಇಲ್ಲದಿದ್ದರೆ ಅನೇಕ ಗಂಭೀರ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ.